ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬೆಳೆದಂಥವ್ರು. ನಾನು ಕಾಲೇಜು ಅವ್ರು ಹೇಳ್ದಂಗೆ ನಮ್ಮ ಈಗ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಭಂಡಾರಿ ಅವರು ಕೂಡ NSUನಲ್ಲಿ ನಮ್ಮ ವಿನಯ್ ಕುಮಾರ್ ಸೊರ್ಕೆ ಜೊತೆ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥದ್ದು ನನಗೆಲ್ಲ ಈಗ ಕೂಡ ನನಗೆ ನೆನಪಿದೆ. ಎಲ್ಲ ಒಟ್ಟಿಗೆ ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನಮಗೆ ಗುರುಸಿ ಟಿಕೆಟನ್ನು ನನಗೆ ಎಸ್ ಎಂ ನಾಗರಾಜ್ರವ್ರಿಗೆ ಅವತ್ತು ಟಿಕೆಟನ್ನು ಕೊಟ್ಟು ನಾವು ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಳ್ಬೇಕಾರೆ ನಾವು NSUI ಸಿಂಬಲಲ್ಲಿ ನಿಂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. NSUI ಚಿಹ್ನೆಯಲ್ಲಿ ಆ ರೀತಿ ಸಂಘಟನೆ ಇತ್ತು. ನನಗೆ NSUIಲೇ ಟಿಕೆಟ್ ಕೊಟ್ಟಿರಲಿಲ್ಲ. ಇವರಲ್ಲ, ನಾನು ಹೆಸರು ಹೇಳೋಕ್ಕೆ ಅಂತ ಹೇಳಿಲ್ಲ, ನನಗೆ NSUIಲೇ ಟಿಕೆಟ್ ಕೊಟ್ಟಿರಲಿಲ್ಲ. ಹಂಗೋ ಹೆಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಗೆಲ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಬೆಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ. ನಾನು ಇಷ್ಟೇ ಹೇಳೋದು, ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ. ಸಂಘಟನೆ ಮಾಡಿಕೊಂಡು ಹೋರಾಟ ಯಾರು NSUI ಯೂತ್ ಕಾಂಗ್ರೆಸ್ಸಲ್ಲಿ ಸದಸ್ಯರಾಗಿ ನೀವು ಬೆಳ್ಕೊಂಡು ಹೋಗ್ತೀರಿ, ಯಾರು ಕೂಡ ಪಕ್ಷನ ಅಷ್ಟು ಸಲೀಸಾಗಿ ಬಿಡಕ್ಕೆ ಹೋಗೋದಿಲ್ಲ. ಇದು ತಲೆಯಲ್ಲಿರಲಿ. ಸೊ ನೀವು NSUI ಮೆಂಬರ್ಸ್ ಆಗೋತ್ತವರು, ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗೋರು, ನಿಮ್ಗೊಂದು ದೊಡ್ಡ ಫೌಂಡೇಶನ್ನು, ದೊಡ್ಡ ನಾಯಕರಾಗಿ ದೊಡ್ಡ ಇತಿಹಾಸ ಇದೆ. 73rd 74th ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು, ಏನಕ್ಕೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅಂತ. ಅದಕ್ಕೆ ಕೇಳಿದ್ರು, ಇಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಆವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನನಗೆ ಜಯಪ್ರಕಾಶ್ ಅವರ ನಾರಾಯಣರವರ ಏನು ಒಂದು ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ನನಗೆ ಹೇಳಿದ್ದು ಇವತ್ತು ನನ್ನ ಕಿವಿಲಿದೆ. ಹಂಗೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್. ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನು ಹಾಕ್ಕೊಂಡು ಇವತ್ತು ನಾವೆಲ್ಲ ಹೊರಟಿದ್ದೇವೆ. ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬೆಳೆದಂಥವ್ರು. ನಾನು ಕಾಲೇಜು ಅವ್ರು ಹೇಳ್ದಂಗೆ ನಮ್ಮ ಈಗ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಭಂಡಾರಿ ಅವರು ಕೂಡ NSUನಲ್ಲಿ ನಮ್ಮ ವಿನಯ್ ಕುಮಾರ್ ಸೊರ್ಕೆ ಜೊತೆ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥದ್ದು ನನಗೆಲ್ಲ ಈಗ ಕೂಡ ನನಗೆ ನೆನಪಿದೆ. ಎಲ್ಲ ಒಟ್ಟಿಗೆ ಅವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನಮಗೆ ಗುರುಸಿ ಟಿಕೆಟನ್ನು ನನಗೆ ಎಸ್ ಎಂ ನಾಗರಾಜ್ರವ್ರಿಗೆ ಅವತ್ತು ಟಿಕೆಟನ್ನು ಕೊಟ್ಟು ನಾವು ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಳ್ಬೇಕಾರೆ ನಾವು NSUI ಸಿಂಬಲಲ್ಲಿ ನಿಂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. NSUI ಚಿಹ್ನೆಯಲ್ಲಿ ಆ ರೀತಿ ಸಂಘಟನೆ ಇತ್ತು. ನನಗೆ NSUIಲೇ ಟಿಕೆಟ್ ಕೊಟ್ಟಿರಲಿಲ್ಲ. ಇವರಲ್ಲ, ನಾನು ಹೆಸರು ಹೇಳೋಕ್ಕೆ ಅಂತ ಹೇಳಿಲ್ಲ, ನನಗೆ NSUIಲೇ ಟಿಕೆಟ್ ಕೊಟ್ಟಿರಲಿಲ್ಲ. ಹಂಗೋ ಹೆಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಗೆಲ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಬೆಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ. ನಾನು ಇಷ್ಟೇ ಹೇಳೋದು, ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ. ಸಂಘಟನೆ ಮಾಡಿಕೊಂಡು ಹೋರಾಟ ಯಾರು NSUI ಯೂತ್ ಕಾಂಗ್ರೆಸ್ಸಲ್ಲಿ ಸದಸ್ಯರಾಗಿ ನೀವು ಬೆಳ್ಕೊಂಡು ಹೋಗ್ತೀರಿ, ಯಾರು ಕೂಡ ಪಕ್ಷನ ಅಷ್ಟು ಸಲೀಸಾಗಿ ಬಿಡಕ್ಕೆ ಹೋಗೋದಿಲ್ಲ. ಇದು ತಲೆಯಲ್ಲಿರಲಿ. ಸೊ ನೀವು NSUI ಮೆಂಬರ್ಸ್ ಆಗೋತ್ತವರು, ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗೋರು, ನಿಮ್ಗೊಂದು ದೊಡ್ಡ ಫೌಂಡೇಶನ್ನು, ದೊಡ್ಡ ನಾಯಕರಾಗಿ ದೊಡ್ಡ ಇತಿಹಾಸ ಇದೆ. 73rd 74th ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು, ಏನಕ್ಕೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅಂತ. ಅದಕ್ಕೆ ಕೇಳಿದ್ರು, ಇಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಆವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನನಗೆ ಜಯಪ್ರಕಾಶ್ ಅವರ ನಾರಾಯಣರವರ ಏನು ಒಂದು ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ನನಗೆ ಹೇಳಿದ್ದು ಇವತ್ತು ನನ್ನ ಕಿವಿಲಿದೆ. ಹಂಗೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್. ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನು ಹಾಕ್ಕೊಂಡು ಇವತ್ತು ನಾವೆಲ್ಲ ಹೊರಟಿದ್ದೇವೆ.